ಇವನು ಕಾಂತ ಈ ನಮ್ಮ ಕಂಟ್ರಿಯಲ್ಲಿ ಕುರ್ಚಿನ ಕಂಡ್ರೆ ಎಂಥ ಒಳ್ಳೆ ಮನುಷ್ಯನಿಗೂ ಮೋಹ ಅನ್ನೋದು ಹುಟ್ಕೊಂಡ್ಬಿಡುತ್ತೆ ಕಾಂತ ಯಾವ್ದೋ ಸಂದೇಲೆ. ಮನುಷ್ಯನನ್ನ ನಂಬಿ ಕುರ್ಚಿಯನ್ನ ಬಿಟ್ಟುಕೊಟ್ಟ ಎಡ್ಡಿಜಿಗೆ ಸದಾನಂದ ಸ್ಮೈಲ್ ಗೌಡ್ರು ಸಖತ್ತಾಗಿ ಟಾಂಗ್ ಕೊಟ್ರು ಅಂತ ನಮ್ಮ ಬಾಸು ಭಟ್ ಸಾರು ಒಂದು ಸಖತ್ತಾಗಿರೋ ಕಥೆ ಬರ್ದಿದ್ರು ಕಾಂತ ಕನ್ನಡ ಪ್ರಭಾ ಪತ್ರಿಕೆನಲ್ಲಿ. ಐ ಲೈಕ್ ಇಟ್. ಮೇ ಬಿ ಮೊನ್ನೆ ತಾನೇ ಎಡ್ಡಿಜಿ ಕಾಫಿ ಕುಡಿತಾ ಆ ಕಥೆಯನ್ನ ಕಣ್ ಬಿಟ್ಕೊಂಡು ಓದಿದ್ರಂತೆ. ಅದಾದ್ಮೇಲೆ ಇನ್ ಮುಂದೆ ನನಗೆ ಈ CM ಕುರ್ಚಿ ಯಾಕೆ, ಒಂದು ಪ್ಲಾಸ್ಟಿಕ್ ಕುರ್ಚಿನೂ ಸಿಕ್ಕಲ್ಲ ಈ ಫ್ಲವರ್ ಪಾರ್ಟಿನಲ್ಲಿ ಅಂತ ಡಿಸೈಡ್ ಮಾಡಿ ಪಾರ್ಟಿ ಕಚೇರಿನ ಬಿಟ್ಟು ತಮ್ಮದೇ ಒಂದು ನ್ಯೂ ಕಚೇರಿನ ಓಪನ್ ಮಾಡ್ಕೊಂಡು ಫ್ಲವರ್ ಪಾರ್ಟಿಯಿಂದ ಆಗ್ಲೇ ಒಂದು ಲೆಗ್ನ ಹೊರಗಡೆ ಇಟ್ಬಿಟ್ಟಿದಾರಂತಲ್ಲ ಕಾಂತ. ಅದಕ್ಕೆ ಕಾಂತ ನಮ್ಮ ತಾತ ಗುಂಡ್ಲಳ್ಳಿ ಪೈಲ್ವಾನ್ ಲಿಂಗಣ್ಣವರು ಯಾವಾಗ್ಲೂ ಒಂದು ಮಾತು ಹೇಳ್ತಾ ಇದ್ರು, ನಾವು ತಲೆ ಹರಟೆ ಮೊಮ್ಮಗನೇ, ನೀರಿನಲ್ಲಿರೋ ಮೀನಿನ ಹೆಜ್ಜೆ ಗುರುತನ್ನು ಬೇಕಾದ್ರೂ ಕಂಡುಹಿಡಿಬಹುದು, ಬಟ್ ಇವಾಗ ಈ ದರಿದ್ರ ರಾಜಕೀಯದಲ್ಲಿ ಕ್ಷಣಕ್ಕೂ ನಡೆಯೋ ಬೆಳವಣಿಗೆನ ಮಾತ್ರ ನಾನು ಕಂಡುಹಿಡಿಯೋದಕ್ಕಾಗೋದಿಲ್ಲ ಕಣ, ಆ ಬ್ರಹ್ಮನಿಂದನೂ ಕಂಡುಹಿಡಿಯೋದಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ರು ಕಾಂತ ನಮ್ಮ ತಾತ. ವಾಟ್ ಎ ಗ್ರೇಟ್ ಗ್ರ್ಯಾಂಡ್ ಫಾದರ್. ಏನಂತ ನೀನ? ಓಕೆ ಬಾ. ಇವಾಗ ಫ್ಲವರ್ ಪಾರ್ಟಿಯ ಚಡ್ಡಿ ದೋಸ್ತ್ಗಳಾದ ಹಾಲಿ ಪ್ರೆಸಿಡೆಂಟ್ ಅಂಡ್ ಎಕ್ಸ್ CM ಅದೇನೋ ಒಬ್ರಿಗೊಬ್ರು ಸಖತ್ತಾಗಿ ಠಾಂಗ್ ಕೊಟ್ಕೊಂಡಿದಾರಂತೆ, ಮೂತಿ ಮೇಲೆ ತಿಳ್ಕೊಂಡು ಅದೇನು ಅಂತ ಕೇಳ್ಕೊಂಡ್ ಬರೋಣ. ನಾಡಿ ಕಾಂತ ನಾಡೆ, ಹತ್ತು ಬೇಗ ಗಾಡೆ. ಯಡಿಯೂರಪ್ಪನವ್ರ ಬಗ್ಗೆ CBI ತನಿಖೆ ನಡೀತಾ ಇದೆ. ಅವ್ರು ಬೇಲ್ ಮೂವ್ ಮಾಡಿದ್ದಾರೆ. ಅವ್ರ ಮನಸ್ಥಿತಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹೌದಾ? ಏನ್ರಿ ಅದು? ನಾವು ನೀವು ಆಗಿದ್ದಿದ್ರೆ ಆತ್ಮಹತ್ಯೆ ಮಾಡ್ಕೋತಿದ್ವಿ. ಅಂದ್ರ ನಿಮ್ ಮಾತಿನ ಅರ್ಥ? ಯಡಿಯೂರಪ್ಪನವರು ಸ್ವಲ್ಪ ಗಟ್ಟಿ ಹೃದಯದವರು. ಓ ಹಂಗ ಮ್ಯಾಟ್ರು. ಅವ್ರು ಈ ಸಂದರ್ಭದಲ್ಲಿ ಬರ್ತಿಲ್ಲ, ನ್ಯಾಷನಲ್ ಎಕ್ಸಿಕ್ಯೂಟಿವ್ ಬರ್ತಿಲ್ಲ, ಯಾವುದೇ ಪ್ರಚಾರಕ್ಕೆ ಹೋಗ್ತಿಲ್ಲ ಅಂದ್ರೆ ಅದನ್ನ ನಾವು ತಪ್ಪರ್ಥ ಮಾಡ್ಕೊಂಡ್ರೆ ನಾವು BJP ಕಾರ್ಯಕರ್ತರಾಗಲ್ಲ. ಆಯ್ತು ಬಿಡ್ರಪ್ಪ. ನಾವು ಸದ್ಯಕ್ಕೆ ಯಡಿಯೂರಪ್ಪನವ್ರು ಏನೇ ಸ್ಟ್ಯಾಂಡ್ ತಗೊಂಡ್ರು ಕೂಡ ಅವ್ರಿಗೆ ನಾವು ಸಹಕಾರ ಕೊಡ್ತೀವಿ, ಅವ್ರ ಮನಸ್ಥಿತಿಗೋಸ್ಕರ. ಅದನ್ನ ಅಲ್ಲಿಂದನೂ ಅವ್ರು ಹೊರತರ್ತೇವೆ. ಎಡ್ಡಿಜಿ ತುಂಬಾ ಪಾಪ ಅಂತ ಅಂದ್ರಲ್ಲ ಈಶು ಅಂಕಲ್ಲು, ವಾಟ್ ಯು ಸೇ? ನನ್ನ ಮೇಲಾಗಿರುವಂಥ ಅನೇಕ ಘಟನೆಗಳ ಹಿನ್ನೆಲೆಯಲ್ಲಿ PSY ಜಾಗದಲ್ಲಿ ನಾನಿದ್ದಿದ್ರೆ ಆತ್ಮಹತ್ಯೆ ಮಾಡ್ಕೊತಾ ಇದ್ದೆ. ಅವರೆಲ್ಲವನ್ನೇ ಎದುರಿಸ್ತಾ ಇದ್ದಾರೆ. ಗಟ್ಟಿಗರು ಅನ್ನೋ ಅರ್ಥದಲ್ಲಿ ಅವ್ರು ಹೇಳಿದ್ದಾರೆ, ನನಗೆ ಅರ್ಥ ಆಗುತ್ತೆ. ಆದರೆ ನನ್ನ ದೃಷ್ಟಿಯಿಂದ ಇದು ಅನುಕಂಪದ ಮಾತಲ್ಲ, ಕರೆಕ್ಟ್, ಒಂದು ರೀತಿ ಪ್ರಚೋದನೆ ಮಾಡುವಂಥ ಮಾತು ಅನ್ನುವಂಥದ್ದು ನನಗನ್ಸಿದೆ. ಕರೆಕ್ಟ್. ಯಾಕೆಂದರೆ ನೀವು ನನ್ನ ಬಗ್ಗೆ ಕಳಕಳಿ ಇದ್ದಿದ್ರೆ 3 ತಿಂಗಳ ಹಿಂದೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ನನ್ನ ಮತ್ತು ಕೆಲವು ನಮ್ಮ ಸ್ನೇಹಿತ ಸಪುಟ್ಟ ಸಹೋದರಿಗಳ ಬಗ್ಗೆ ಆರೋಪಗಳ ಒಂದು ಸುರಿಮಳೆಯನ್ನೇ ಸುರಿದಿರುವಂಥ ಪತ್ರವನ್ನು ಬರೆದು ಅವ್ರ ಮೇಲೆ ಕ್ರಮವನ್ನು ತಗೊಳ್ಬೇಕು ಅಂತ ಪತ್ರವನ್ನು ತಾವೇ ಬರೆದಿದ್ದೀರಾ, ಮತ್ತು ಸದಾನಂದ ಗೌಡರು ನೀವು ಮುಖ್ಯಮಂತ್ರಿಗಳು ವಿಷಯ ಪತ್ರವನ್ನು ಬರೆದಿದ್ದೀರಾ. ಹಾಗಿದ್ರೆ ಈಶು ಅಂಕಲ್ಗೆ ಏನಂತ ಹೇಳ್ತೀರಿ? ನಾನು ಈಶ್ವರಪ್ಪನವ್ರಿಗೆ ಹೇಳ್ತೇನೆ, ನನಗೆ ನಿಮ್ಮ ಅನುಕಂಪದ ಮಾತಿನ ಅಗತ್ಯ ಇಲ್ಲ. ಯಾವ ರಾಷ್ಟ್ರೀಯ ನಾಯಕರಿಂದ ನನಗೆ ಅನುಕಂಪದ ಮಾತು ಅಗತ್ಯ ಇಲ್ಲ. ಕರೆಕ್ಟ್. ಹೋಗ್ಲಿ, ಈ ರಾಜನಾಥ್ ಸಿಂಗ್ ಅವರು ಎಡ್ಡಿಜಿಗೆ ಕೊಡಕ್ಕೆ ಯಾವ ಕುರ್ಚಿನೂ ಖಾಲಿ ಇಲ್ಲ ಅಂತ ಹೇಳಿದ್ರಂತಲ್ಲ, ವಾಟ್ ಯು ಸೇ? ನಾನು ಯಾವುದಕ್ಕೂ ಅಪೇಕ್ಷಿತನಲ್ಲ. ಕರೆಕ್ಟ್. ವೇಕೆನ್ಸಿ ಇದ್ದರೂ ನಾನೇನು ಅಪ್ಲೈ ಮಾಡೋಕ್ಕೇನು ಹೋಗ್ತಾ ಇಲ್ಲ. ಕರೆಕ್ಟ್. ಆದರೆ ಈ ರೀತಿ ಹೇಳಿಕೆಗಳನ್ನು ಕೊಡೋಕ್ಕೆ ಹಿನ್ನೆಲೆ ಏನು, ಯಾಕೆ ಹೇಳಿಕೆ ಕೊಟ್ಟರು ನನಗೆ ಗೊತ್ತಿಲ್ಲ. ಓ ಹಂಗ ಅಂದ್ರೆ ನಿಮ್ಮ ಮುಂದಿನ ನಿರ್ಧಾರ? ನಾನು ಯಾವುದೇ ಸ್ಥಾನಮಾನ ಇಲ್ಲದೇ ಬಾಡ್ನಡಿ ಶಿಕಾರಿಪುರ ತಾಲೂಕಿನ ಶಾಸಕನಾಗಿ ವಿನಮ್ರತೆಯಿಂದ ಕೆಲಸ ಮಾಡ್ಕೊಂಡು ತೀರ್ಮಾನ ಮಾಡಿರೋದ್ರಿಂದ ಯಾರ ಮಧ್ಯಪ್ರವೇಶ, ಯಾರೇ ಸಮಸ್ಯೆ ಬಗೆಹರಿಸಕ್ಕೆ ಮಧ್ಯಪ್ರವೇಶ ಮಾಡೋ ಅಗತ್ಯತೆ ಕಂಡುಬರಲ್ಲ. ಅದರ ಅಗತ್ಯವೂ ನನಗಿಲ್ಲ. ಹೋಗ್ಲಿ, ಫೈನಲಿ ಈ ಸದಾನಂದ ಗೌಡರನ್ನ ಕುರ್ಚಿಯಿಂದ ಕೆಳಗಿಳಿಸೋದು ಏನಾಯ್ತು? ಯಾವುದರಲ್ಲೂ ನಾನಿಲ್ಲ. ಯಾರು ಬೇಕು ಅಂತಾರೆ, ಬೇಡ ಅಂತಾರೆ, ಅದು ಅವ್ರಿಗೆ ಬಿಟ್ಟದ್ದು. ಇದು ಯಾವುದರಲ್ಲೂ ನಾನಿಲ್ಲ. ಹಂಗಲ್ರಿ ಎಡ್ಡಿಜೆ ಅಯ್ಯೋ ಹೊರಟ ಬಿಟ್ರ. ಎಂಥ ರಾಜಕೀಯ ಇದು, ಎಂಥ ರಾಜಕೀಯ, ಬರಿ ರಗಳೆ ಮಾಡುವ, ಬರಿ ಬೊಗಳೆ ಹೇಳುವ, ಬರಿ ರಗಳೆ ಮಾಡುವ, ಬರಿ ಬೊಗಳೆ ಹೇಳುವ, ಅಸಹ್ಯ ತರುವ ಇದು ಎಂಥ ರಾಜಕೀಯ, ಇದು ಎಂಥ ರಾಜಕೀಯ. ಗೊತ್ತಾಯ್ತಲ್ಲ ಕಾಂತ, ಈ ಪೊಲಿಟಿಕ್ಸ್ ನಲ್ಲಿ ಯಾರು ಯಾವ ಟೈಮ್ ನಲ್ಲಿ ಶತ್ರುಗಳಾಗ್ತಾರೋ ಮಿತ್ರರಾಗ್ತಾರೋ ಅಂತ ತಿಳ್ಕೊಳ್ಳೋದು ಒಂದೇ, ಅಮಾವಾಸ್ಯೆಯಲ್ಲಿ ಆ ಮೂನ್ನ ಟಾರ್ಚ್ ಹಾಕೊಂಡು ಹುಡ್ಕೋದು ಒಂದೇ ಕಾಂತ, ಒಂದೇ ತಲೆ ಇಲ್ದವ್ರು ಮಾಡೋ ಕೆಲಸ ಇದೆ. ಹಾಗಾಗಿ ಸದ್ಯಕ್ಕೆ ಈ ಟೆನ್ಷನ್ ನ ಬಿಟ್ಟಾಕಿ ಇವಾಗ ಬೈಕ್ ಹತ್ಕೊಂಡು ಹೋಗಿ ಹುಬ್ಬಳ್ಳಿಯ ಅಯೋಧ್ಯ ಹೋಟೆಲ್ ನಲ್ಲಿ ಬಿಸಿ ಬಿಸಿ ಜೋಳದ ರೊಟ್ಟಿ
ಬದ್ನೆಕಾಯಿ ಪಲ್ಯ ಊಟ ಮಾಡ್ಕೊಂಬರೋಣ. ಸಕ್ಕತ್ತಾಗಿರುತ್ತೆ. ನಡಿ ಕಾಂತ ನೋಡಿ, ಹತ್ತು ಗಾಡಿ ನೀರ.